ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಲು ತನುಮನು 29 ಶಾರ್ಟ್ಸ್ ಆ್ಯಂಡ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳ ನಂತರ ಈ ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ತನ್ಮಯ್ ಅವ್ರ ಸ್ಕೂಲಲ್ಲಿ ಶಾರದಾ ಪೂಜೆ ಹಾಗೆ ಮಾತೃಭೋಜನ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ರು. ಇದೊಂಥರ ಸ್ಪೆಷಲ್ ಇವೆಂಟ್ ಅಂತ ನನಗನ್ನಿಸ್ತು. ಸೊ ಇದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಸೊ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಅವರ್ ವ್ಲಾಗ್. ಹೆಸರಲ್ಲೇ ಇದೆಯಲ್ಲ, ಮಾತೃಭೋಜನ ಅಂದರೆ ಅಮ್ಮಂದರು ತಮ್ಮ ಕೈಯಾರೆ ತಮ್ಮ ಮಕ್ಕಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿಕೊಂಡು ತೊಗೊಂಡು ಹೋಗಿ ಅವರಿಗೆ ತಿನ್ನಿಸ್ಬೇಕು. ಇದೇ ಈ ಪ್ರೋಗ್ರಾಮಿನ ವಿಶೇಷತೆ. ಸೊ ನಾವು ಅಷ್ಟೇ ಮೇಡಮ್ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾವು ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಿದ್ವಿ. ಮೊದಲನೇದಾಗಿ ಆ ಮಕ್ಕಳ ಕೈಯಲ್ಲಿ ನಮಗೆ ಆರತಿಯನ್ನು ಮಾಡಿಸ್ತಾರೆ. ಅವರು ಆರತಿ ಮಾಡಿದ ಮೇಲೆ ನಾವು ಸರ್ಪ್ರೈಸಾಗಿ ಅವ್ರಿಗೆ ಇಷ್ಟವಾಗಿರೋ ತಿಂಡಿ ಏನು ಮಾಡ್ಕೊಂಡು ಹೋಗಿರ್ತೀವಿ ಅದನ್ನು ಅವ್ರಿಗೆ ತಿನ್ನಿಸ್ಬೇಕು. ಸ್ವಲ್ಪ ಹೆಲ್ದಿ ಹಾಗೆ ಟೇಸ್ಟಿಯಾಗಿರೋವಂಥ ಐಟಮ್ ಮಾಡ್ಕೊಂಡು ಹೋಗೋಣ ಅನಿಸ್ತು. ಸೊ ಕರ್ಡ್ ರೈಸು ಹಾಗೆ ಕಡಲೆಕಾಳು ಹುಸ್ಲಿಯನ್ನು ಮಾಡ್ಕೊಂಡು ಹೋಗಿದ್ದೆ. ತನ್ಮಯ್ಗೆ ತುಂಬ ಇಷ್ಟ ಆಯಿತು. ಸೂಪರ್ ಅಂದ್ಕೊಂಡು ತಿಂತಾಯಿದ್ಲು. ಆ್ಯಂಡ್ ಇದಂತೂ ತುಂಬ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಗೊತ್ತಿಲ್ಲ ಎಲ್ಲ ಸ್ಕೂಲ್ಗಳಲ್ಲೂ ಇದೇ ಥರ ಮಾಡ್ತಾ ಇದ್ದಾರೋ ಹೇಗೆ ನನಗೆ ಗೊತ್ತಿಲ್ಲ. ಬಿಕಾಸ್ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ನನಗಂತೂ ಫುಲ್ ಖುಷಿ ಆಯಿತು. ಅವಳಿಗೆ ಏನೂ ಹೇಳಿರಲಿಲ್ಲ, ಎಲ್ಲ ಸರ್ಪ್ರೈಸಾಗೇ ಹೋಗಬೇಕು ಅಂತೇಳಿ ಸರ್ಪ್ರೈಸಾಗಿ ರೆಡಿಯಾಗಿ ಹೋಗಿದ್ದು. ನಾನು ಸ್ಯಾರಿ ಹಾಕ್ಕೊಂಡ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಸ್ಯಾರಿ ಉಟ್ಕೊಂಡೇ ಹೋಗಿದ್ದೆ. ಒಂಥರ ಶಾಕು ಆ್ಯಂಡ್ ಸರ್ಪ್ರೈಸು, ಫುಲ್ ಖುಷಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಅವಳಿಗೆ. ಶಿ ಎಂಜಾಯ್ಡ್ ಅ ಲಾಟ್ ಅಷ್ಟೇ. ಇದಾಗಿತ್ತು ಇವತ್ತಿನ ನಮ್ಮ ಕ್ಯೂಟ್ ಆ್ಯಂಡ್ ಸಿಂಪಲ್ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಕುಕ್ಕಿಂಗ್ ಚಾನಲ್ ಕೂಡ ಇದೆ ನಮ್ಮದು, ತನುಮನು 29 ಕುಕ್ಕಿಂಗ್ ಚಾನಲ್ಲು. ಸೊ ನಿಮಗೆ ಕುಕ್ಕಿಂಗ್ ವೀಡಿಯೋಸ್ ಬೇಕು ಅಂದರೆ ಆ ಚಾನಲನ್ನು ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ನಮ್ಮ ರೆಸಿಪೀಸ್ ಇಷ್ಟ ಆಗಿದ್ದರೆ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್.